everyone, it's me Seema Ranju. Welcome back to my YouTube channel. ಲಾಸ್ಟ್ ವಿಡಿಯೋದಲ್ಲಿ ನಾನು ಮೈಕ್ ಯೂಸ್ ಮಾಡಿಲ್ಲ. ಸೊ ಲಿಟ್ರಲಿ ಎಷ್ಟು ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ನಾನೇ ಒಂದು ಸೆಕೆಂಡ್ ಏರ್ಫೋನ್ ಹಾಕೊಂಡು ಕೇಳಿಸ್ಕೊಬೇಕಾದ್ರೆ ನನ್ನ ಕಿವಿ ಸಖತ್ ಚಿಟ್ಟಿಡ್ದೋಯ್ತು. ಸೊ ಅದಕ್ಕೆ ನಾನು ಮೆನ್ಷನ್ ಮಾಡಿದ್ದೆ, ಯಾರಾದರೂ ಕೇಳಿಸ್ಕೊಳ್ಳೋ ಹಾಗಿದ್ರೆ ಬ್ಲೂಟೂತ್ ತೆಗ್ಬಿಟ್ಟು ಕೇಳಿಸ್ಕೊಳ್ಳಿ ಅಂತ. ಅಷ್ಟು ಡಿಸ್ಟರ್ಬೆನ್ಸ್ ಇತ್ತು. ಸ್ಟಿಲ್ ನಾನೇನು ಮೈಕ್ ತೊಗೊಂಡಿಲ್ಲ, ಮೈಕ್ ತೊಗೋಬೇಕು. ಸೊ ಹೊರಗಡೆ ಎಲ್ಲ ವ್ಲಾಗ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ, ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ಎಷ್ಟೋ ಜನ ಹುಡುಗಿರಾಗಲಿ ಹುಡುಗರಾಗಲಿ ವರ್ಕೌಟ್ ಮಾಡ್ತಿರ್ತೀರ, ಬಟ್ ಪ್ರಾಪರ್ ಆಗಿ ಓಟ್ಸ್ ನಮಗೆ ಸಿಗ್ತಾ ಇರಲ್ಲ. ಸೊ ನಾರ್ಮಲ್ ನಮ್ಗೆ ಯಾವ ಓಟ್ಸ್ ಸಿಕ್ಕಿದ್ರು ಪರವಾಗಿಲ್ಲ, ತಿನ್ಬಿಡೋಣ, ಅದರಲ್ಲಿ ಏನೂ ಇಲ್ಲ ಹಾಗೆ ಹೀಗೆ ಅಂತ. ಹಾಗಾಗಿ ನನಗೆ ಒಂದು ಸಿಕ್ಕಿದೆ, ಅದು ತುಂಬ ಕ್ಲೀನ್ ಆಗಿದೆ ಆ್ಯಂಡ್ ತುಂಬ ಕ್ಲೀನ್ ರೌಂಡಲ್ಲಿದೆ ನನಗೆ ಓಟ್ಸ್. ಸೊ ಅದನ್ನ ನಾನು ನಿಮಗೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಆ್ಯಂಡ್ ನಾನು ಮಾಡೋ ಓಟ್ ಮೇಲೆ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸೋಣ ಅಂತ ಅನ್ಕೊಂಡೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಯಾವುದು ಅಂತಂದರೆ ದಿಸ್ ಒನ್, ರೋಲ್ಡ್ ಓಟ್ಸ್. ಸೊ ಇದೆಷ್ಟು ರೌಂಡ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಫುಲ್ ರೌಂಡ್ ಆಗಿರುತ್ತೆ, ಅಂದರೆ ಕ್ಲಿಯರ್, ಅಂದರೆ ಇದ್ರೊಳಗೆ ಡಸ್ಟ್ ಇಲ್ಲ, ಏನಿಲ್ಲ. ನೀವು ನೋಡಿ, ನಾನು ತೋರಿಸ್ತೀನಿ. ಸಿ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ಈ ಓಟ್ಸ್. ನನಗೆ ಇದ್ರ ಓಟ್ಸ್ ನೋಡಿದಾಗೆಲ್ಲ ನನಗೆ ಅದೇನೋ ಅಂತಾರಲ್ಲ, ನೀವು ನಾರ್ಮಲ್ ಆಗಿ ತಿನ್ನೋ ಅಂಥ ಡಯಟ್ ಫುಡ್ಡೇ ಆಗಿದ್ರು ಕೂಡ ಅದು ನೀಟಾಗಿ ಕ್ಲೀನಾಗಿರಬೇಕು. ಆ್ಯಂಡ್ ನನಗೆ ಹೆಂಗೆ ಅಂತಂದರೆ, ನಾನು ಯೂಸ್ ಮಾಡೋ ಪದಾರ್ಥ ಕೂಡ ನನಗೆ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು. ಲೈಕ್ ತುಂಬ ಸರ್ಚ್ ಮಾಡಿದ್ದೀನಿ, ಫೈನಲಾಗಿ ನನಗೆ ಇದು ಸಿಕ್ಕಿದೆ. ಬಂದು ಟ್ರೂ ಎಲಿಮೆಂಟ್ಸ್ ಅವರ ರೋಲ್ಡ್ ಓಟ್ಸ್. ಆ್ಯಂಡ್ ಇದ್ರ ಜೊತೆಗೆ ನಾನು ಇನ್ನೊಂದು ಯೂಸ್ ಮಾಡ್ತಾ ಇರೋದು ಯಾವುದು ಅಂದರೆ ದಿಸ್ ಒನ್, ಯೋಗ ಬಾರ್ ಅವ್ರದ್ದು ಓಟ್ಸ್. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಇದು ಹೇಗೆ ಅಂತಂದರೆ, ಇದು ಕಂಪ್ಲೀಟ್ ರೋಲ್ ಆಗಿರುವಂಥ ಓಟ್ಸ್ ಅಲ್ಲ, ನಾರ್ಮಲ್ ಪೌಡರ್ ಥರನೇ ಇರುತ್ತೆ. ಐ ವಿಲ್ ಶೋ ಯು. ಫುಲ್ ಚಿಕ್ಕದಾಗಿ ಈ ಥರ ಪೌಡ್ರ್ ಥರ ಇರುತ್ತೆ. ಸೊ ಇದೊಂದನ್ನು ಯೂಸ್ ಮಾಡ್ತೀನಿ, ವೇಸ್ಟ್ ಮಾಡಬಾರ್ದು. ಆ್ಯಂಡ್ ಅದೊಂದು ಯೂಸ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಯೂಸ್ ಮಾಡ್ತಾ ಇರೋದು ಇನ್ನೊಂದು ಯಾವುದು ಅಂತ ಅಂದರೆ, ಯೋಗ ಬಾರ್ ಅವ್ರದ್ದೇ ಡಾರ್ಕ್ ಚಾಕ್ಲೇಟ್ ಓಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಮೂರನ್ನು ಮಿಕ್ಸ್ ಮಾಡ್ತೀನಿ. ನಾನು ಜಸ್ಟ್ ನನ್ನ ಖುಷಿಗೆ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ತಿಂತೀನಿ. ಬಟ್ ನೀವು ಯೂಸ್ ಮಾಡೋ ಹಾಗಿದ್ರೆ ಇದು ಒಂದನ್ನು, ಟ್ರೂ ಎಲಿಮೆಂಟ್ಸ್ ಅವ್ರದ್ದು ಒಂದನ್ನು ತೊಗೊಂಡು ನೀವು ಯೂಸ್ ಮಾಡ್ಕೊಂಡು ತಿನ್ಬೋದು. ಇದು ಯಾವುದೇ ಪ್ರಮೋಷನ್ ಅಲ್ಲ, ಬಿಕಾಸ್ ನಾನು ಹೇಳ್ತೀನಲ್ವ, ನಾನು ಒಂದು ಟೈಮಲ್ಲಿ ಯೂಟ್ಯೂಬಲ್ಲೆಲ್ಲ ಹುಡುಕ್ಬೇಕಾದ್ರೂ ನಂಗೆ ಪ್ರಾಪರ್ ಆಗಿರೋದು ಯಾವುದು ಸಿಕ್ಕಿಲ್ಲ ಇದುವರೆಗೂ. ಸೊ ಮೇ ಬಿ ಯಾರಾದರೂ ಓಟ್ಸ್, ಈ ಥರ ರೌಂಡ್ ಓಟ್ಸ್ ಇರೋ ಅಂಥದ್ದು ಹುಡುಕ್ತಿರೋರಿಗೆ ಯೂಸ್ಫುಲ್ ಆಗಲಿ ಅಂತ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದೇ ಬ್ರ್ಯಾಂಡ್ ಅಂತಲ್ಲ, ಇದನ್ನು ಹುಡುಕಾದ್ಮೇಲೆ ನನಗೆ ಎಷ್ಟೊಂದು ಬ್ರ್ಯಾಂಡ್ಗಳು ಕಾಣಿಸ್ತು, ಬಟ್ ಬೆಸ್ಟ್ ಇದು ಅಂತ ಅನ್ನಿಸ್ತು ನನಗೆ. ಸೊ ಅಷ್ಟು ಕ್ಲೀನಾಗಿದೆ, ನೀಟಾಗಿದೆ, ಅದಕ್ಕೋಸ್ಕರ. ಆ್ಯಂಡ್ ಈ ಮೂರು ಓಟ್ಸ್ನ ನಾನು ಯೂಸ್ ಮಾಡೋದು. ಸೊ ಈ ಮೂರು ಓಟ್ಸ್ನ ನಾನು ಯೂಸ್ ಮಾಡೋದು. ಅದ್ರ ಜೊತೆಗೆ ನಾನು ಯೂಸ್ ಮಾಡ್ತಾ ಇರೋ ಪೀನಟ್ ಬಟರ್ ಯಾವುದು ಅಂತಂದರೆ, ಯೋಗ ಬಾರ್ ಅವ್ರದ್ದೇ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಮಾತ್ರ ಬರೀ ಹಾಗೆ ತಿನ್ನೋಕ್ಕೂ ಏನು ಚಾಕ್ಲೇಟಿಯಾಗಿ ಸಕ್ಕತ್ತಾಗಿದೆ ಅಂತಂದರೆ, ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಪದೇ ನಾನು ಓಟ್ಸಿಗೆ ಯೂಸ್ ಮಾಡಲ್ಲ, ಸುಮ್ಮನೆ ಸಾಯಂಕಾಲ ಕೆಲಸದಿಂದ ಬಂದಾದ್ಮೇಲೂ ಒಂದು ಸ್ಪೂನ್ ಬಾಯಿಗೆ ಹಾಕೊಳ್ತೀನಿ, ಬೆಳಗ್ಗೆ ವರ್ಕೌಟ್ ಮಾಡೆಲ್ಲ ಮುಗ್ದಾದ್ಮೇಲೂ ಮತ್ತೆ ಒಂದು ಸ್ಪೂನ್ ಬಾಯಿಗೆ ಹಾಕೋತೀನಿ. ಆ ಥರ ಅದು ಅಷ್ಟು ಚೆನ್ನಾಗಿದೆ, ಅಷ್ಟು ಚಾಕ್ಲೇಟಿ ಆಗಿದೆ, ಅಷ್ಟು ಸ್ಮೂತ್ ಆಗಿದೆ. ಐ ವಿಲ್ ಶೋ ಯು. ಸಿ, ಅಷ್ಟು ಸ್ಮೂತ್ ಆ್ಯಂಡ್ ಚಾಕ್ಲೇಟಿ. ಐ ಲವ್. ಆದರೆ ನಂಗೆ ಚಾಕ್ಲೇಟ್ ಅಂದರೆ ಇಷ್ಟ ಇಲ್ಲ, ಬಟ್ ಆದರೂ ಈ ಪೀನಟ್ ಬಟರ್ ಈ ಥರದ್ರಲ್ಲೆಲ್ಲ ನಂಗೆ ಚಾಕ್ಲೇಟ್ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಯಾವುದು ಅಂತಂದರೆ ದಿಸ್ ಒನ್. ಇದು ಕೂಡ ಬಂದು ನಟ್ಸ್ ವಿತ್ ಕ್ರಂಚಿ ಪೀನಟ್ ಬಟರ್ ಕ್ರಂಚೀಸ್. ಇದು ದಿಸ್ ಬ್ರ್ಯಾಂಡ್. ಸೊ ಇದು ಕೂಡ ತುಂಬ ಚೆನ್ನಾಗಿದೆ, ಬಟ್ ಇದು ರಾ ಆಗಿ ಹಾಗೆ ತಿನ್ನಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಚಾಕ್ಲೇಟ್ ಒಂದು ಇಷ್ಟ ಆಯಿತು. ಸೊ ಇದು ಕೂಡ ನಾನು ಮಿಕ್ಸ್ ಮಾಡ್ತೀನಿ. ಇವನ್ ಓಟ್ಸ್ ಮಾಡಬೇಕಾದ್ರೆ ಆ 3 ಓಟ್ಸ್ನೂ ಹಾಕಿ, ಇದನ್ನು ಹಾಕಿ, ಅದನ್ನು ಹಾಕಿ ಮಿಕ್ಸ್ ಮಾಡಿ ತಿಂತೀನಿ. ಇಟ್ ವಾಸ್ ಸೋ ಯಮ್ಮಿ. ನಾನು ಯೂಸ್ ಮಾಡ್ತಾ ಇರೋ 2 ಪೀನಟ್ ಬಟರ್ ಬಂದು ದಿಸ್ ಟಿಪ್. ಓಕೆ, ಇವಾಗ ನಾವು ಓಟ್ಸ್ ಪ್ರಿಪೇರ್ ಮಾಡೋಣ ಬನ್ನಿ. ಐ ಗೆಸ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಾನು ಯಾವ್ಯಾವ ಓಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ. ನಂತರ ಮಿಕ್ಸ್ ಮ್ಯಾಚ್ ಮಾಡಿ ಮಾಡೋ ಅಂತ ಅವಶ್ಯಕತೆ ಏನೂ ಇಲ್ಲ, ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅಂಥದ್ದು. ನಾರ್ಮಲ್ ಆಗಿ ಸಿಂಪಲ್ ಆಗೇ ಮಾಡೋದು, ಬಟ್ ತೋರ್ಸಕ್ಕೆ ನಿಮ್ಗೆ ಇಷ್ಟೊಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಒಂದ್ಸತಿ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಂಗೆ ಅಟ್ಲೀಸ್ಟ್ 3 months ಆದರೂ ಬರಬೇಕು. ಸೊ ಇಲ್ಲ ಅಂತಂದರೆ ಇಟ್ಸ್ ನಾಟ್ ವರ್ತ್ ಅನ್ನೋ ಥರ ನನಗೆ. ನಾವು ಓಟ್ಸ್ ಮಾಡುವ. ಇನ್ನೂ
ಇನ್ನು ಪ್ರಾಪರ್ ಆಗಿ ಮಾತಾಡೋದ್ ಕಲಿಬೇಕು. ಸಿ ಬ್ಲಾಗಿಂಗ್ ಇಸ್ ನಾಟ್ ಈಸಿ ಥಿಂಗ್. ಓಕೆ, ನೋಡೋರ್ಗೆ ಏನ್ ಇಷ್ಟ ಮಾಡ್ತಾ ಹಿಂಗ್ ಮಾಡ್ತಾ ಇದಾರೆ ಹಂಗ್ ಮಾಡ್ತಾ ಇದಾರೆ ಅಂತ ಸೀರಿಯಸ್ಲಿ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಮಾತಾಡುವಾಗ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಬಟ್ ಒಂದು ಕನ್ಸಿಸ್ಟೆನ್ಸಿಯಿಂದ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಎಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂತ. ಸಿಂಪಲ್. ಸೊ ಇನ್ನು ಯಾರೆಲ್ಲ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಕಮಾನ್ ಸ್ಟಾರ್ಟ್ ಮಾಡಿ. ಓಕೆ, ಇವಾಗ ನಾನು ಇಲ್ಲಿ ಮೊಟ್ಟೆ ಇಟ್ಟಿದ್ದೀನಿ ಬಿಕಾಸ್ ಇವತ್ತಿಂದ ಟಿಲ್ ಈ ಮಂತ್ ಎಂಡ್ವರೆಗೂ ನನಗೆ ಫುಲ್ ಡ್ಯೂಟಿ ಇರುತ್ತೆ. ಸೊ ನಾನು 3 ಟೈಮ್ಸ್ಗೂ ಲಂಚ್ ಬಾಕ್ಸ್ನ ತೊಗೊಂಡು ಹೋಗ್ಬೇಕು. ನಾನು ಮಾರ್ನಿಂಗ್ ಓಟ್ಸ್ ಆಗಿರುತ್ತೆ, ಮಧ್ಯಾಹ್ನ ಅನ್ನ ಸಾರಾಗಿರುತ್ತೆ, ನೈಟಿಗೆ ಮುದ್ದೆ ಮತ್ತೆ ಸಾಂಬಾರಾಗಿರುತ್ತೆ, ಸಮಥಿಂಗ್ ಏನಾದ್ರು ಒಂದಿರುತ್ತೆ. ಬಟ್ 3 ಬಾಕ್ಸ್ನ ನಾನು ಕಟ್ಕೊಂಡು ಹೋಗ್ಲೇಬೇಕು ಕಂಪಲ್ಸರಿ. ಐ ಡೋಂಟ್ ಹ್ಯಾವ್ ಎನಿ ಚಾಯ್ಸ್. ನಾನು ಹೊರಗಡೆ ಊಟ ಮಾಡೋಕ್ಕೆ ರೆಡಿನೇ ಇಲ್ಲ. ಸೊ ಇವಾಗ ಮೊಟ್ಟೆ ಬೇಯ್ತಾ ಇದೆ, ಬನ್ನಿ ನಾನು ಓಟ್ಸ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಪ್ರತಿ ಸತಿ ಅಂಗಡಿಗೆ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ಥರದ್ದು ಗುಡ್ ಲೈಫ್ ಅವ್ರದ್ದು 10 ಪ್ಯಾಕೆಟ್ಸ್ ಚಿಕ್ಕ ತಂದು ಇಟ್ಕೊಂಡ್ಬಿಡ್ತೀನಿ. 1 ಪ್ಯಾಕೆಟ್ ಸಾಕು 1 ಡೇಗೆ ಹಾಕ್ಬಿಟ್ಟು ಇದು ಮಾಡೋಕ್ಕೆ. ಸೊ 10 ಡೇಸ್ ತಲೆನೋವಿರಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಸೊ ಈಗ ನಾವು ಫಸ್ಟ್ ಈ ಓಟ್ಸ್ ಎಲ್ಲದರಲ್ಲೂ 2 ಸ್ಪೂನ್ ಸತಿ ಮಾಡ್ಕೊಬೇಕಾದ್ರೆ ಅಳತೆ ನೋಡ್ಕೊಂಬಿಡಿ ಎಷ್ಟೆಷ್ಟು ಹಾಕ್ಬೇಕು ಅಂತ. ಇಲ್ಲ ಅಂತಂದ್ರೆ ಸುಮ್ಮನೆ ಜಾಸ್ತಿ ಆಗ್ಬಿಟ್ರೆ ತಿನ್ನೋಕ್ಕೂ ಆಗಲ್ಲ. ಆ್ಯಂಡ್ ಚಾಕ್ಲೇಟ್ ಒಂದು ನೋಡಿದ್ರೆ ನೀವು ಪಕ್ಕಾ ಫಿದಾಗ್ತೀರ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಹಾಕಿದ ತಕ್ಷಣ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಬೆಂದಾದ್ಮೇಲೆ ನೆಕ್ಸ್ಟು ಪೀನಟ್ ಬಟರ್ ಹಾಕೋಣ. ಯಮ್ 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 ಯಮ್. ಅದ್ರ ಸ್ಮೆಲ್ ಕೂಡ ಏನ್ ಸಖತ್ತಾಗಿದೆ ಗೊತ್ತಾ. ಸೊ ನಾನು ಈ ಥರ ಇದು ಆಫ್ ತಗೋತೀನಿ. ನೋಡ್ತಿದ್ರಾ, ತಿಂತೀನಿ. ಕ್ಯಾಮ್ರಾ ಮುಂದೆ ತಿಂತಾ ಇಲ್ಲ ಅಷ್ಟೇ. ಒಬ್ಬಳೆ ಇದ್ದಿದ್ರೆ ಇಷ್ಟೊತ್ತಿಗೆ ಗೊತ್ತಲ್ಲ ಹಾಕೊಂಡ್ಬಿಟ್ಟಿದೆ ಬಾಯಿಗೆ. ಸೊ ಇವಾಗ ಇದನ್ನ ಹಾಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೊಂದು 2 ನಿಮಿಷ ಬಿಟ್ರೆ ಇನ್ನೂ 2 ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ಅದು ಬಂದು ಒಂದು ಚಿಯಾ ಸೀಡ್ಸ್ ಮತ್ತೆ ಫ್ಲಾಕ್ಸ್ ಸೀಡ್ಸ್. ಸೊ ಅದು ಬಂದು ಒಂದು ಟ್ರೂ ಎಲಿಮೆಂಟ್ಸ್ ಅವ್ರದ್ದು, ಇನ್ನೊಂದು ಯೋಗ ಬಾರ್ ಅವ್ರದ್ದೆ. ಇದು ಟ್ರೂ ಎಲಿಮೆಂಟ್ಸ್ ಅವರ ಚಿಯಾ ಸೀಡ್ಸ್ ಆ್ಯಂಡ್ ಇದು ಯೋಗ ಬಾರ್ ಅವರ ಫ್ಲಾಕ್ಸ್ ಸೀಡ್ಸ್. ಸೊ ಈ 2 ನಾ ಹೇಳ್ತಾ ಇರುವ ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿದೆ ಅಂತಂದರೆ ನನಗೆ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿದೆ. ಸೊ ಈ 2 ಕೂಡ ನಾನು ಬೆಸ್ಟ್ ಅಂತ ಹೇಳ್ತೀನಿ. ಸೇಮ್ ನಾನು ಇವಾಗ ಏನು ಓಟ್ಸ್ ಮಾಡಿದ್ದೀನಿ, ಈ ಓಟ್ಸ್ಗೆ ಬರೀ ನಾನು ಇವೆರಡನ್ನೇ ಯೂಸ್ ಮಾಡೋದು ಡಿಸೈನ್ ಮಾಡೋಕ್ಕೆ. ಒಂದು ಬನಾನಾ ಯೂಸ್ ಮಾಡ್ತೀನಿ, ಅದು ಬಿಟ್ಟರೆ ಫ್ಲಾಕ್ಸ್ ಸೀಡ್ಸ್ ಆ್ಯಂಡ್ ಚಿಯಾ ಸೀಡ್ಸ್ ಇದು 2 ಮಿಕ್ಸ್ ಮಾಡ್ತೀನಿ. ಅದನ್ನು ಕೂಡ ತೋರಿಸಿ ಬನ್ನಿ. ಫೈನಲಿ ಈಗ ನನ್ನ ಓಟ್ ಮೀಲ್ ರೆಡಿ ಆಗಿದೆ. ನೀವು ನೋಡಿದ್ರಿ ಅಂತ ಅನ್ಕೋತೀನಿ ಕಂಪ್ಲೀಟ್ ವಿಡಿಯೋ. ಸೊ ಇಟ್ಸ್ ವೆರಿ ಸಿಂಪಲ್. ನಾನು ನಿಮಗೆ ತೋರ್ಸೋಕ್ಕೆ ಅರ್ಧ ಗಂಟೆ 1/4 ಗಂಟೆ ಅನ್ನೋ ಥರ ಕಾಣುತ್ತೆ, ಬಟ್ ಇಟ್ಸ್ ವೆರಿ ಸಿಂಪಲ್. ಜಸ್ಟ್ ಮ್ಯಾಗಿ ಹೆಂಗೆ 2 ಮಿನಿಟ್ಸ್ ಅಂತ ಹೇಳಿ 5 ಮಿನಿಟ್ಸ್ ಆಗುತ್ತೆ, ಇದು ಆ್ಯಕ್ಚುಲಿ 5 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಸಿಂಪಲ್ 5 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಆ್ಯಂಡ್ ಇವಾಗ ಎಗ್ ಕೂಡ ರೆಡಿ ಆಗಿದೆ. ಸೊ ನನಗೆ 3 ಮೀಲ್ಸಿಗೆ ಏನು ಬೇಕೋ ಅದೆಲ್ಲ ಕೂಡ ಪ್ರಿಪೇರ್ ಆಗಿದೆ. ಈಗ ಜಸ್ಟ್ ನಾನು ಇದನ್ನು ತಿನ್ಕೊಂಡು 2 ಎಗ್ಸ್ ತಿನ್ಕೊಂಡು ಹೊರಡ್ತೀನಿ. ನೀವೇನಾದರೂ ಈ ವಿಡಿಯೋನ ಇಲ್ಲಿವರೆಗೆ ನೋಡಿದರೆ ಐ ನೋ 100% ನಿಮ್ಗೆ ಇದು ಇಷ್ಟ ಆಗಿದೆ ಆ್ಯಂಡ್ ನೀವು ಕೂಡ ಇದರಲ್ಲಿ ಯಾವ್ದಾದ್ರು ಒಂದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೋತೀರಾ. ಇದೇ ಬ್ರ್ಯಾಂಡನ್ನು ತೊಗೋಬೇಕು ಅಂತ ನಾನು ಏನನ್ನೂ ಹೇಳ್ತಾ ಇಲ್ಲ, ಯಾವುದನ್ನು ಹೇಳ್ತಾ ಇಲ್ಲ. ಇದೇ ಥರ ಎಷ್ಟೋ ಬ್ರ್ಯಾಂಡ್ಗಳಿವೆ, ಅದು ಚೆನ್ನಾಗಿರೋ ಬ್ರ್ಯಾಂಡ್ಗಳು ಇದೆ ಈಗ ಹೊಸದಾಗಿ ಬರ್ತಾ ಇರೋಂಥ ಎಲ್ಲ ಬ್ರ್ಯಾಂಡ್ಗಳು. ಸೊ ನಿಮ್ಗೆ ಅದರಲ್ಲಿ ಯಾವುದು ಓಕೆ ಅಂತ ಅನ್ಸುತ್ತೆ, ಯಾವುದಕ್ಕೆ ರಿವ್ಯೂ ಚೆನ್ನಾಗಿ ಬಂದಿದೆ ಆ್ಯಂಡ್
ಆ್ಯಂಡ್ ಯಾವುದು ಓಪನ್ ಮಾಡಿ ನೀಟಾಗಿ ರಿವ್ಯೂ ಮಾಡಿ ತೋರಿಸಿರ್ತಾರೆ ಅಂಥದ್ದನ್ನು ಮಾತ್ರ ತಗೊಳ್ಳಿ. ಬಿಕಾಸ್ ಇವಾಗ ಫೇಕು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಬ್ರ್ಯಾಂಡೆಡ್ ಥರನೇ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಚೂಸ್ ಮಾಡಿ ಆ್ಯಂಡ್ ಹೆಲ್ದಿ ಆಗಿರಿ. ಸೊ ನೀವು ಇಲ್ಲಿವರೆಗೆ ನನ್ನ ವಿಡಿಯೋಸ್ ಏನಾದ್ರು ನೋಡಿದರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.